ಮುಂಜಾನೆ ಬೇಗ ಬೆಳಿಗ್ಗೆ ಎದ್ದು ಸ್ವಲ್ಪ ನಮ್ಮ ಮಗಳು ಶಾಲೆಯಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಆದ ಕಾರಣ ಶಾಲೆ ಹತ್ರ ಹೊರಡ್ಲಿಕ್ಕೆ ತಯಾರಾಗಿ ಹೊರಟಾಗ ಒಂದು 9:30ರಲ್ಲಿ ಇನ್ನೂ ಅವರು ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು. ಸೊ ನೋಡ್ತಾ ಇದ್ದೀರಾ, ಈ ಥರ ಎಲ್ಲ ಒಂದು ಸೆಲೆಬ್ರೇಷನ್ಸಿಗೆಲ್ಲ ರೆಡಿಯಾಗಿ ಶಾಲೆಯ ಒಂದು ಆವರಣನ ಒಂಥರ ಡೆಕೋರೇಷನ್ ಎಲ್ಲ ರೀತಿಯಲ್ಲಿ ತಯಾರಿ ನಡೆಸ್ತಾ ಇದ್ರು. ಸೊ ನಾನು ನನ್ನ ಮಗಳನ್ನ ಸ್ಕೂಲೊಳಗೆ ಬಿಟ್ಟಾಗ ಈ ಥರ ಎಲ್ಲ ಗೌನ್ ಹಾಕಿ ಕೂರಿಸಿ ಅವರಿಗೆ ರೆಡಿ ಮಾಡಿ ತಯಾರಿ ಮಾಡಿದರು. ನಂತರ ನಾನು ಮತ್ತೆ ಏನೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಅಂತೇಳಿ ಅಬ್ಸರ್ವೇಷನ್ ಮಾಡ್ತಾ ಹಾಗೆ ನಾನು ಮುಂದೆ ಹೋಗ್ತಾ ನೋಡ್ತಾ ಬಂದಾಗ ಮತ್ತೆ ಇಲ್ಲೆಲ್ಲ ಸ್ಟೇಜಿನ ಡೆಕೋರೇಷನ್ನೆಲ್ಲ ಮಾಡ್ತಾಯಿದ್ರು. ನಂತರ ಏನಾಗುತ್ತೆ ಅಂದರೆ ಸೊ ಪ್ರೊಸೆಷನ್ ನಡೆಯುತ್ತೆ. ಅವ್ರ ಮಗುನ ಕರ್ಕೊಬರೋದು ಆಗಲಿ ಅಥವಾ ಗೆಸ್ಟ್ ಕರ್ಕೊಬರೋದಾಗಲಿ ಶಾಲೆ ವತಿಯಿಂದ ಈ ರೀತಿಯ ಒಂದು ಬ್ಯಾಂಡ್ ಸೆಟ್ ಮೂಲಕ ಮಕ್ಕಳನ್ನು ಸ್ವಾಗತ ಮಾಡುವಂಥದ್ದು ನಡೆಯುತ್ತೆ. ಸೊ ಶಾಲೆಯಲ್ಲಿ ಭಾಳ ಶಿಸ್ತುಬದ್ಧವಾಗಿ ಈ ಥರ ಎಲ್ಲ ನಡೆಯೋದನ್ನು ನಾನು ನೋಡ್ತಾ ಇದ್ದೀನಿ. ಹಾಗೆ ಮುಂದೆ ಹೋಗ್ತಾ ನಾವು ಈಗ ಇದು ಬರ್ತಾ ಇರ್ತಕ್ಕಂಥ ಗೆಸ್ಟ್ಗಳು ಸೆಂಟರ್ ಆಫ್ ಹೆಡ್ ಆಯಿಷಾ ಮ್ಯಾಮ್ ಇರ್ಬೋದು, ಪರಮೇಶ್ ಸರ್ ಆಗಿರ್ಬೋದು, ಗೆಸ್ಟು ಮ್ಯಾಮ್ಸು. ಸೊ ಈಗ ನಂತರ ಬರ್ತಕ್ಕಂಥದ್ದು ಟೀಚರ್ಸು, ದೆನ್ ಸ್ಟೂಡೆಂಟ್ಸು ಅವರೆಲ್ಲ ಬರ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ನಾವು ಮಕ್ಕಳು ಯಾವ ರೀತಿ ಶಿಸ್ತುಬದ್ಧವಾಗಿ ಹೆಜ್ಜೆ ನೀಡ್ತಾ ಪುಟ್ಟ ಹೆಜ್ಜೆ ನೀಡ್ತಾ ಅದೇನು ಗ್ರ್ಯಾಜುಯೇಷನ್ ಡೇಗೆ ಗೌನ್ ಹಾಕ್ಕೊಂಡು ತುಂಬ ಚಾರ್ಮಾಗಿ ಖುಷಿಯಿಂದ ಹೆಜ್ಜೆ ಇಡ್ತಿರೋದನ್ನು ನೋಡ್ತೇವೆ. ಆ ಮಕ್ಕಳು ತುಂಬ ಖುಷಿಯಾಗಿ ಇವತ್ತು ನಾವು ಗ್ರ್ಯಾಜುಯೇಷನ್ ಆಗ್ತಾಯಿದ್ದೀವಿ, LKG UKGನ ಕಂಪ್ಲೀಟ್ ಮಾಡಿಬಿಟ್ಟು ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಒಬ್ಬೊಬ್ಬರಾಗೆ ಸಾಗ್ತಾ ಇದ್ದಾರೆ. ವೇದಿಕೆ ಹತ್ರ ಅವ್ರನ್ನ ಕರೆದೊಯ್ಯಲಾಗ್ತಿದೆ. ನನ್ನ ಮಗಳು ನೋಡಿ ಟೋಪಿ ಇದು ಮಾಡ್ಕೊಂಡು ಹಿಂಗೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ನಿಧಾನ ಹೋಗ್ತಾ ಇದ್ದಾರೆ, ಪುಟ್ಟ ಹೆಜ್ಜೆ ಇಟ್ಕೊಂಡು ಖುಷಿಯಾಗಿ ಎಲ್ಲರೂ ಸಾಗ್ತಾ ಇದ್ದಾರೆ. ಹಾಗೆ ಮುಂದೆ ಬರ್ತಾ ಶಾಲೆಯ ಎಲ್ಲ ಮಕ್ಕಳು ಒಂದು ಕಡೆ ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ. ನೋಡಿ ಇದು ವೇದಿಕೆ ಹತ್ರ ಹೋಗ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು. ಸೊ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ಲಿ, ತಡೀತಾ ಇದೆ. ಹುಷಾರಾಗಿ ಒಬ್ಬೊಬ್ಬರೇ ನೋಡಿ ಮೇಡಮ್ ಅವರು ನಿಧಾನಕ್ಕೆ ಮಕ್ಕಳನ್ನ ವೇದಿಕೆ ಹತ್ರ ಕರೆದೊಯ್ತಾ ಇದ್ದಾರೆ. ಹಾಗೆ ನೋಡಿ ನನ್ನ ಮಗಳು thoughtful Trisha, she is very humble